ಕಮಲಾಕರ ಭಟ್ ಅಂಡ್ ಗ್ಯಾಂಗ್ಗೆ ಇಂದು ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಇಂದು ಜೈಲು ಬಂಧನ ಅಂತ್ಯವಾಗಿದೆ. ಜೈಲೇ ಗತಿನ ಅಥವಾ ಜಾಮೀನು ಸಿಗುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಆರೋಪಿಗಳ 8 ದಿನಗಳ ನ್ಯಾಯಾಂಗ ಬಂಧನ ಅಂತ್ಯವಾಗಿದೆ ಇವತ್ತಿಗೆ. ಇಂದು ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗ್ತಾ ಇದ್ದಾರೆ. ಕಮಲಾಕರ್ ಭಟ್ ಇರ್ಬೋದು, ಸುಚಿತ್ರ ಸೇರಿ 8 ಆರೋಪಿಗಳು ಈಗಾಗಲೇ ಬಂಧನ ಆಗಿದೆ. ಅವರಿಗೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಹಾಗಾಗಿ ಇವತ್ತು ಈ ಗ್ಯಾಂಗ್ಗೆ ಕಮಲಾಕರ್ ಭಟ್ ಜ್ಯೋತಿಷಿ ಅವರಿಗೆ ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಇವತ್ತು ಬಂಧನ ಅಂತ್ಯವಾಗಿದೆ. ಹಾಗಾಗಿ ಜಾಮೀನ್ ಸಿಗುತ್ತಾ ಇಲ್ಲ ಜೈಲೇ ಗತಿನ ಒಂದಷ್ಟು ವಿಚಾರಗಳು ಇವತ್ತು ಏನಂತ ತಿಳಿಯುತ್ತೆ. ಅದು ಇವತ್ತು ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ನಂತರ ಏನು ಬಂಧನ ಮುಂದುವರಿಯುವ ಸಾಧ್ಯತೆ ಇದೆ. ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳಿದ್ರೆ ಮತ್ತೆ ಬಂಧನ ಆಗುವ ಸಾಧ್ಯತೆ ಇದೆ. ಒಂದಿಷ್ಟು ಕಸ್ಟಡಿ ದಿನ ಮತ್ತಷ್ಟು ಮುಂದುವರಿಯುವ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಏನಾಗುತ್ತೆ, ಜೈಲೇ ಗತಿನ ಜಾಮೀನು ಸಿಗುತ್ತಾ, ಒಂದಿಷ್ಟು ವಿಚಾರಗಳು. ಯಾಕೆಂದ್ರೆ ಈ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ ಸದ್ಯ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ. ಯಾಕೆಂದ್ರೆ ಜ್ಯೋತಿಷಿ ಕಮಲಾಕರ್ ಭಟ್ ವಿಡಿಯೋಗಳು ದಿನದಿಂದ ದಿನಕ್ಕೆ ಒಂದೊಂದು ವೈರಲ್ ಆಗ್ತಾ ಇದೆ. ಹಾಗೆ ಸುಚಿತ್ರಾ ಅವ್ರದ್ದು ಕೂಡ ಅವರ ಬಣ್ಣ ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ. ಆಕ್ಚುಲಿ ಅವ್ರ ಹೆಸರು ಸುಚಿತ್ರಾ ಅಲ್ಲ, ಸುರೇಖಾ ಅನ್ನೋದು ಕೂಡ ಈಗಾಗಲೇ ಬಯಲಾಗಿದೆ. ಒಂದಿಷ್ಟು ಜನರ ಕಾಂಟ್ಯಾಕ್ಟ್ ಇತ್ತು ಅವರಿಗೆ. ಹಾಗೆ ಜ್ಯೋತಿಷಿ ಅವರು ಅವ್ರ ಜೊತೆ ಮಾತನಾಡಿರುವ ಸಂಭಾಷಣೆ ಆಡಿಯೋ ಇರ್ಬೋದು, ಎಲ್ಲ ಕೂಡ ವೈರಲ್ ಆಗಿತ್ತು. ಹಾಗೆ ಅವ್ರ ಮೇಲೆ ತುಂಬಾ ಆರೋಪಗಳಿದೆ, ಆಸ್ತಿ ಗಳಿಕೆ ಆರೋಪಗಳು ಕೂಡ ಇದೆ. ಹಾಗಾಗಿ ಈ ವಿಚಾರ ಇವತ್ತು ಬಂಧನ ಮುಂದುವರಿಯುತ್ತಾ ಆರೋಪಿಗಳದ್ದು ಅಥವಾ ಜಾಮೀನ್ ಸಿಗುತ್ತಾ, ಜೈಲೇ ಗತಿನ ಅಂತ ಪ್ರಶ್ನೆ ಇದೆ. ಇವತ್ತು ಆ ವಿಚಾರಕ್ಕೆ ತೆರೆ ಎಳುವ ಸಾಧ್ಯತೆ ಇದೆ.